ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಕಾಂಗ್ರೆಸ್ ಅಭಿಯಾನಕ್ಕೆ ಬಿಜೆಪಿ ಟಾಂಟ್ ಕೊಟ್ಟಿದೆ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ನೀಡಿ ಎಂದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ. ದೇಶದಲ್ಲಿರುವ ತೆರಿಗೆ ಸಂಗ್ರಹದಲ್ಲಿ ಹಿಂದೂಗಳ ಪಾಲು ಎಷ್ಟು? ಹಾಗಾದ್ರೆ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ನೀಡಿ ಅಂತ ಬೆಳ್ತಂಗಡಿ ಶಾಸಕ ಒಂದು ರೀತಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಹಿಂದೂಗಳ ಅಭಿವೃದ್ಧಿಗೆ ಉಪಯೋಗ ಆಗ್ತಿರೋದು ಎಷ್ಟು? ಹಿಂದೂಗಳ ತೆರಿಗೆಯ ಪಾಲೆಷ್ಟು? ಹಿಂದೂ ತೆರಿಗೆ ಹಣ ಬೇರೆ ಧರ್ಮಗಳಿಗೆ ಹೋಗಬಾರ್ದು. ಟ್ಯಾಕ್ಸ್ ನಲ್ಲೂ ಧರ್ಮ ತಂದ ಹರೀಶ್ ಪೂಂಜಾ ವಿರುದ್ಧ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ನಮ್ಮ ದೇಶದ ಸಂವಿಧಾನ ಬೆಳ್ತಂಗಡಿ ಶಾಸಕರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಹರೀಶ್ ಪೂಂಜಾ ಶಾಸಕರಾಗೋದಕ್ಕೆ ಅರ್ಹರೇ ಅಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಕಾಂಗ್ರೆಸ್ನ ಅಭಿಯಾನಕ್ಕೆ ಬಿಜೆಪಿ ಟಾಂಟ್ ಕೊಟ್ಟಿದೆ. ಒಂದು ಸಮಗ್ರವಾಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಇರತಕ್ಕಂಥ ರಾಷ್ಟ್ರ ಈ ದೇಶದಲ್ಲಿ, ಅದು ಅಸ್ಸಾಮಿನಿಂದ ಹಿಡಿದು ಗುಜರಾತ್ ಇರ್ಬೋದು ಅಥವಾ ತ್ರಿಪುರಾ ನಾರ್ತ್ ಈಸ್ಟಿಂದ ಹಿಡಿದು ಗುಜರಾತ್ವರೆಗೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ನಮ್ಮೆಲ್ಲ ಸಮಗ್ರತೆ ಇರತಕ್ಕಂಥ ಭಾರತೀಯರು. ನಾವು ಭಾರತ ರಾಷ್ಟ್ರ. ನಾವು ಇವತ್ತು ಯಾವುದೋ ಒಂದು ಕ್ಷುಲ್ಲಕ ತೆರಿಗೆ ವಿಚಾರವನ್ನಿಟ್ಟುಕೊಂಡು ಈ ದೇಶದ ಸಂಸತ್ನಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ರಾಜ್ಯದ ಡಿ.ಕೆ. ಸುರೇಶ್ ಅವರನ್ನು ಮಾತಾಡ್ತಾರೆ. ತೆರಿಗೆಯ ಒಂದು ಕಾರಣವನ್ನು ನೆಪವಾಗಿಟ್ಟುಕೊಂಡು ದಕ್ಷಿಣ ಭಾರತ ಬೇರೆ ದೇಶ ಆಗಬೇಕೆನ್ನುವಂಥ ಒಂದು ಪ್ರಸ್ತಾಪವನ್ನು ಇಡ್ತಾರೆ. ನಾನು ಅದೇ ಉದ್ದೇಶಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು, ಇವತ್ತು ದೇಶ ವಿಭಜನೆಯನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ದೇಶ ವಿಭಜನೆಯ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾಳೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು, ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟತಕ್ಕಂಥವರು ಹಿಂದೂಗಳು. ನಾವು ತೆರಿಗೆಯನ್ನು, ನಾವು ಹಿಂದೂಗಳು ಕಟ್ಟಿರ್ತಕ್ಕಂಥ ತೆರಿಗೆ ಹಿಂದೂಗಳ ಅಭಿವೃದ್ಧಿಗೆ ಉಪಯೋಗ ಆಗಲಿ ಎನ್ನುವಂಥ ಮಾತುಗಳು ಕೇಳಲ್ಪಟ್ಟರೆ ಈ ದೇಶದ ಸಮಗ್ರತೆಯ ಪ್ರಶ್ನೆ ಎಲ್ಲಿ, ಸಮಗ್ರತೆಯ ಅಸ್ತಿತ್ವ ಎಲ್ಲಿ ಹೋಗ್ಬೋದು? ಪ್ರಾಯಶಃ ರಾಜಕಾರಣದಲ್ಲಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥವರು ಈ ಮಾತುಗಳನ್ನು ಆಡಬಾರ್ದು. ನೀವು ತೆರಿಗೆ ವಿಚಾರದಲ್ಲಿ ದೇಶ ವಿಭಜನೆಯ ಮಾತನಾಡಿದರೆ ನಾವು ಖಂಡಿತ ಹೇಳ್ತೇವೆ, ಈ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆಯನ್ನು ಕಟ್ಟತಕ್ಕಂಥ ಹಿಂದೂಗಳು ಕಟ್ಟಿರ್ತಕ್ಕಂಥ ತೆರಿಗೆಯನ್ನು ಹಿಂದೂಗಳಿಗೆ ಅಭಿವೃದ್ಧಿಗೋಸ್ಕರ ಉಪಯೋಗ ಮಾಡಿಕೊಳ್ಳಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಇದನ್ನು ನಾನು ಇವತ್ತಿಗೂ ನಾನು ಸಮರ್ಥನೆ ಮಾಡ್ತೇನೆ. ಆದರೆ ನಾವು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಒಂದಾಗಿರಬೇಕು. ನಮ್ದು ರಾಜಕೀಯವಾಗಿರ್ತಕ್ಕಂಥ ವೈರುಧ್ಯಗಳು ಏನು ಬೇಕಾದರೂ ಇರ್ಬೋದು, ಆದರೆ ದೇಶ ಎನ್ನುವಂಥ ಮಾತುಗಳು ಬಂದಾಗ ನಾವೆಲ್ಲರೂ ಭಾರತೀಯರಾಗಿ ಯೋಚನೆ ಮಾಡತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ನ ನಾಯಕರಿಗೂ ಬರಬೇಕು ಎನ್ನುವಂಥದ್ದು ನನ್ನ ಆಗ್ರಹ. ನೋಡಿ, ಯಾವ ಮಟ್ಟಕ್ಕೆ ಇವರು ಇಳಿದ್ರು ಅಂತ ಇದ್ರ ಮೇಲೆ ತೋರಿಸ್ತದೆ. ಇದು ಮೂರ್ಖತನದ ಒಂದು ಪರಮಾವಧಿ. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಏನು ಫ್ಯಾಬ್ರಿಕ್ ಇದೆ, ಆ ಪಾಪ ಬೆಳ್ತಂಗಡಿ MLA ಗೊತ್ತಿಲ್ಲ ಅಂದ್ರೆ ಶಾಸಕನಾಗ್ಲಕ್ಕೂ ಕೂಡ ಅವರು ಅರ್ಹರಿಲ್ಲ. ಈ ಥರ ಹಿಂದೂ ಟ್ಯಾಕ್ಸು ಇದು ಯಾವ ಮಟ್ಟಕ್ಕಾರೆ ನೀವು ಒಯ್ಬೇಕು, ಏನು ಮಾತಾಡ್ಬೇಕಂತೀರ? ಇದು ಇಂಥ ಮೂರ್ಖತನದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಇರೋದೇ ಬೆಟರು. ಭಾರತ ಈ ರೀತಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಶಾಸಕ ಹರೀಶ್ ಪೂಂಜಾ ಅವರ ಜೊತೆ ನಮ್ಮ ಪ್ರತಿನಿಧಿ ಆದಿತ್ಯ ಚಿಟ್ಚಾಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಕೇಳ್ಕೊಂಡ್ ಬರೋಣ. ವಾರ ತಾರಕಕ್ಕೇರಿರುವಂತಹ ಹೊತ್ತಲ್ಲೇ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರು ಮಾಡಿರುವಂತಹ ಒಂದು ಪೋಸ್ಟ್ ಈಗ ಬಹಳ ಸಂಚಲನಕ್ಕೆ ಕಾರಣವಾಗಿದೆ. ಹಿಂದೂಗಳ ತೆರಿಗೆಯನ್ನ ಹಿಂದೂಗಳಿಗೆ ನೀಡಬೇಕು, ಬಹುಪಾಲು ತೆರಿಗೆಯನ್ನ ಕಟ್ಟುವಂತವರು ಹಿಂದೂಗಳು ಅನ್ನುವ ರೀತಿಯ ಒಂದು ಪೋಸ್ಟ್ ಅನ್ನು ಅವರು ಹಾಕಿದ್ದಾರೆ. ಅವರು ಪೋಸ್ಟ್ ಹಾಕಿದ್ದೇ ತಡ ಅದು ಒಂದು ರೀತಿ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ ಅನ್ನುವ ರೀತಿಯ ಒಂದು ಚರ್ಚೆಗಳು ನಡೀತಾ ಇದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸ್ವತಃ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರಿದ್ದಾರೆ. ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹಿಂದೂಗಳ ತೆರಿಗೆಯನ್ನ ಹಿಂದೂಗಳಿಗೆ ನೀಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನ, ಒಂದು ಪೋಸ್ಟ್ ಅನ್ನ ತಾವು ಹಾಕಿದ್ದೀರಾ. ಇದೀಗ ವಿವಾದವಾಗಿ ಪರಿಣಮಿಸಿದೆ. ಏನು ಹೇಳ್ತೀರಿ? ಖಂಡಿತ ಇದು ವಿವಾದ ಆಗಲೇ ಇಲ್ಲ. ಕಾಂಗ್ರೆಸ್ನವರಿಗೆ ಇದು ಬಿಸಿ ತುಪ್ಪಾಗಿದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನವರು ಅವತ್ತಿನಿಂದ ಇವತ್ತಿನವರೆಗೆ ಧರ್ಮದ ಆಧಾರದಲ್ಲಿ ಒಡೆದು ಆಳುವ ರಾಜಕಾರಣವನ್ನೇ ಮಾಡಿಕೊಂಡು ಬಂದವರು. ಅವತ್ತು ಸ್ವತಂತ್ರ ಬಂದಾಗಲೂ ಹಿಂದೂಗಳಿಗೆ ಭಾರತ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತೇಳಿ ವಿಭಾಗ ಮಾಡಿಕೊಟ್ಟವರು ಇದೇ ಕಾಂಗ್ರೆಸ್ನವರು. ಅವತ್ತಿನಿಂದ ಇವತ್ತಿನವರೆಗೂ ಮುಸಲ್ಮಾನರ ತುಷ್ಟೀಕರಣದ ದೃಷ್ಟಿಯಿಂದಲೇ ರಾಜಕಾರಣ ಮಾಡಿಕೊಂಡು ಬಂದವರು, ಹಿಂದೂಗಳ ಬಗ್ಗೆ ಯೋಚನೆ ಮಾಡಿದವರಲ್ಲ. ಇವತ್ತು ತೆರಿಗೆಗೋಸ್ಕರ, ತೆರಿಗೆ ರಾಜಕಾರಣವನ್ನು ಮಾಡುವಕ್ಕೋಸ್ಕರ, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡುವ ಕಾರಣಕ್ಕೋಸ್ಕರ ದಕ್ಷಿಣ ಭಾರತಕ್ಕೆ ನಾವು ಬೇರೆ ರಾಷ್ಟ್ರ ಮಾಡಬೇಕೆನ್ನುವಂಥ ಕಲ್ಪನೆಯ ಮಾತನ್ನು ಇವತ್ತು ಡಿ.ಕೆ. ಸುರೇಶ್ ಅವರು ಹೇಳಿರ್ತಕ್ಕಂಥ ಹೇಳಿಕೆ, ಆ ಹೇಳಿಕೆಗೆ ನೀವು ಹೇಳಿರ್ತಕ್ಕಂಥ ಹೇಳಿಕೆ ತಪ್ಪು ಅಂತ ಹೇಳಿದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನಮ್ಮ ಭಾಷೆ, ಅವರ ಭಾಷೆಯಲ್ಲೇ ನಾವು ಉತ್ತರ ಕೊಡಬೇಕಾಗ್ತದೆ. ಅವರ ಭಾಷೆಯಲ್ಲೇ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ನೀವು ಏನು ತೆರಿಗೆಗೋಸ್ಕರ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ದೀರಾ, ನಾನು ಹೇಳ್ತೇನೆ ಈ ದೇಶದ ಬಹುಪಾಲು ತೆರಿಗೆ ಕಟ್ಟುವವರು ಹಿಂದೂ ಸಮಾಜದ ಜನ.
ಆ ಹಿಂದೂ ಸಮಾಜದ ಕಟ್ಟಿರ್ತಕ್ಕಂಥ ತೆರಿಗೆಯ ಹಣದಿಂದ ಹಿಂದೂ ಸಮಾಜದ ಅಭಿವೃದ್ಧಿ ಮಾಡಿ ಇದು ನಮ್ಮ ಹಕ್ಕು ಅಂತ ಕೇಳುವಂಥ ಹೇಳಿಕೆಯನ್ನು ನಾನು ಖಂಡಿತವಾಗಿ ಕೊಡ್ತಾ ಇದ್ದೇನೆ. ಸರ್, ಈಗ ತಾವು ಪೋಸ್ಟ್ ಮಾಡಿದ ಸಂದರ್ಭ ಅದರಲ್ಲಿ ಇದನ್ನು ತಾವು ಉಲ್ಲೇಖ ಮಾಡಿಲ್ಲ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟಿದ್ದೀರಾ. ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಅನ್ನೋ ಹೋರಾಟ ಸಂದರ್ಭ ಈ ಹೇಳಿಕೆಯನ್ನು ತಾವು ಕೊಟ್ಟಿದ್ದೀರಾ. ಸೊ ಇದು ಬೇರೆ ಅರ್ಥವನ್ನ ಕಲ್ಪಿಸುತ್ತೆ. ಹರೀಶ್ ಪೂಂಜಾರ್ ಅವರು ಕೂಡ ಸಮಾಜವನ್ನ ವಿಭಜನೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ, ಒಂದು ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀರಿ? ನೋಡಿ, ಯಾವ ಸಂದರ್ಭ ಅಂತ ಯೋಚನೆ ಮಾಡಿ. DK ಸುರೇಶ್ ಅವರು ದೇಶದ ವಿಭಜನೆ ಮಾತು ಹೇಳಿದಾಗ, ತೆರಿಗೆಯ ಕಾರಣಕ್ಕೋಸ್ಕರ ದೇಶ ವಿಭಜನೆಯ ಮಾತು ಹೇಳಿದಕ್ಕೋಸ್ಕರ ನಾನು ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ನಾನು ಈ ದೇಶದ ಹಿಂದೂಗಳ ತೆರಿಗೆ ನಮ್ಮ ಹಕ್ಕು ಎನ್ನುವಂಥದ್ದು. ಪ್ರಾಯಶಃ ಇದು ಖಂಡಿತವಾಗಿಯೂ ನಾನು ಹೇಳಿರ್ತಕ್ಕಂಥ ಹೇಳಿಕೆ ದೇಶ ವಿಭಜನೆಯ ಮಾನಸಿಕತೆ ಇರತಕ್ಕಂಥ ಕಾಂಗ್ರೆಸ್ನವರು ಇದನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ಹೇಳ್ತೇನೆ. ನಾನು ಯಾಕಂತ ಹೇಳಿದ್ರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಹಿಡಿದು ಈಶಾನ್ಯ ರಾಜ್ಯದವರೆಗೆ ನಾವೆಲ್ಲರೂ ಸಮಗ್ರವಾಗಿ ಭಾರತೀಯರಾಗಿ ಯೋಚನೆ ಮಾಡ್ತಕ್ಕಂಥ ಸಮಾಜ. ನೀವು ಯಾವ ಆಧಾರದಲ್ಲಿ ಹೇಳಿದ್ರಿ ದೇಶ ವಿಭಜನೆ ಆಗಬೇಕು, ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಆಗಬೇಕು ಅಂತೇಳಿ? ನಮಗೂ ಮನಸ್ಸಿದೆ, ನಮಗೂ ಈ ದೇಶದಲ್ಲಿ ದೇಶ ಒಂದಾಗಿ ಇರಬೇಕನ್ನುವಂಥ ಮನಸ್ಸಿನಲ್ಲಿ ನಾವು ಕೆಲಸ ಮಾಡೋರು. ಈ ಹಿಂದೂ ಸಮಾಜ, ಬಹುಸಂಖ್ಯಾತ ಹಿಂದೂ ಸಮಾಜ ಭಾರತೀಯರಾಗಿ ಬದುಕಬೇಕೆನ್ನುವಂಥ ಬದುಕನ್ನು ಬದುಕ್ತಕ್ಕಂಥವ್ರು. ನೀವು ಈ ರೀತಿಯ ದೇಶದ ವಿಭಜನೆಯ ಮಾತನ್ನು ನಾವು ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥದ್ದು, ಮೊನ್ನೆ ನೀವು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರಲ್ಲ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ನಾನು ಕೊಡ್ತೇನೆ ಅಂತೇಳಿ ಮುಸಲ್ಮಾನ ಒಂದು ಸಮಾವೇಶದಲ್ಲಿ ಘೋಷಣೆ ಮಾಡಿದ್ರಲ್ಲ, ಸ್ವಾಮಿ ಸಿದ್ದರಾಮಯ್ಯ ಅವರೇ, ಒಂದ್ಸಲ 10,000 ಕೋಟಿಯಲ್ಲಿ ಯಾರು ಬಹುಪಾಲು ತೆರಿಗೆ ಕಟ್ಟಿದ್ದು ಅಂತ ಒಂದು ಯೋಚನೆ ಮಾಡಿ. ನಾವೆಲ್ಲಿಯಾದರೂ ಆವಾಗ ಮಾತಾಡಿದ್ವಾ? ನೀವು ಬರ ಪೀಡಿತ ಜಿಲ್ಲೆಗಳಿಗೆ ಅನುದಾನ ಕೊಡಲಿಕ್ಕೆ ನೀವು ಅನುದಾನ ಇಲ್ಲ ಅಂತ ಹೇಳ್ತೀರಿ. ಅದೇ ಸಿದ್ದರಾಮಯ್ಯ ಅವರು ಮುಸಲ್ಮಾನ ಸಮಾಜಕ್ಕೆ 10,000 ಕೋಟಿ ರೂಪಾಯಿ ಹಣ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಬಂದಿರೋದು ಸ್ವಾಮಿ? ಹಿಂದೂ ಸಮಾಜ, ಬಹುಸಂಖ್ಯಾತ ಹಿಂದೂ ಸಮಾಜ ಕಟ್ಟಿರ್ತಕ್ಕಂಥ ತೆರಿಗೆ. ನಾಳೆ ನೀವು ತೆರಿಗೆಯ ರಾಜಕಾರಣಕ್ಕೋಸ್ಕರ ದೇಶ ವಿಭಜನೆ ಮಾತು ಹೇಳಿದಾಗ ಹಿಂದೂ ಸಮಾಜದ ರಕ್ಷಣೆ ದೃಷ್ಟಿಯಿಂದ ನಾನ್ಯಾಕೆ ಹೇಳಬಾರ್ದು? ಹಿಂದೂಗಳ ತೆರಿಗೆಯನ್ನು ಹಿಂದೂ ಸಮಾಜದ ಅಭಿವೃದ್ಧಿಗೆ ಕೊಡಿ ಅಂತ ನಾನ್ಯಾಕೆ ಕೇಳಬಾರ್ದು? ಇದಿಷ್ಟು ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೀರೇಶ್ ಜೊತೆ ಆದಿತ್ಯ, TV5 ಮಂಗಳೂರು.